ಷೇರು ಮಾರುಕಟ್ಟೆ ಅಂದ್ರೆ ಸಾಕು, ಎಷ್ಟೋ ಜನಕ್ಕೆ ನೆನಪಾಗೋದೇ ಒಂದು ದೊಡ್ಡ ಲೀಗಲ್ ಕ್ಯಾಸಿನೋ ಉಂಟ. ದಿನಾ ಕೋಟ್ಯಾಂತರ ರೂಪಾಯಿಗಳು ಇಲ್ಲಿಂದಲ್ಲಿಗೆ ಹೋಗುತ್ತೆ, ಕೆಲವರು ಗೆಲ್ತಾರೆ, ಇನ್ನು ಕೆಲವರು ಸೋಲ್ತಾರೆ. ಆದರೆ ಇದು ಪೂರ್ತಿ ಸತ್ಯನಾ, ಅಥವಾ ಇದ್ರ ಹಿಂದೆ ಬೇರೇನಾದರೂ ಕಥೆ ಇದೆಯಾ? ಬನ್ನಿ, ಈ ತುಂಬ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಸರಿ, ಹಾಗಾದ್ರೆ ಮೊದಲು ಈ ಶೇರ್ ಮಾರ್ಕೆಟ್ ಬಗ್ಗೆ ಇರೋ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆಯಲ್ಲ, ಅದನ್ನೇ ನೇರವಾಗಿ ಮಾತಾಡೋಣ. ಇದು ನಿಜಕ್ಕೂ ಲಕ್ ಮೇಲೆ ನಡೆಯೋ ಆಟನಾ ಅಥವಾ ಬುದ್ಧಿವಂತಿಕೆಯಿಂದ ಮಾಡೋ ಬಿಸ್ನೆಸ್ಸಾ? ಒಂದು ನಿಮಿಷ ಯೋಚನೆ ಮಾಡಿ. ಇದು ಎಂಥ ಕ್ಯಾಸಿನೋ ಹೇಳಿ? ಬೆಳಗ್ಗೆ 9 ಕಾಲಿಗೆ ಓಪನ್ ಆಗತ್ತೆ, ಸರಿ ಸುಮಾರು 3:15ಗೆ ಕ್ಲೋಸ್ ಆಗಿಬಿಡುತ್ತೆ. ದಿನದ 24 ಗಂಟೆ ಓಪನ್ ಇರೋ ಜೂಜಿನ ಜಾಗಗಳಿಗೂ ಇದಕ್ಕೂ ಏನೋ ಒಂದು ವ್ಯತ್ಯಾಸ ಇರಲೇಬೇಕಲ್ವಾ? ಆ ವ್ಯತ್ಯಾಸದ ಸೀಕ್ರೆಟ್ ಇದೇ ಟೈಮಿಂಗ್ಸ್ನಲ್ಲೇ ಅಡಗಿದೆ. ನೋಡಿ, ಇವೆರಡಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸ ಇಲ್ಲೇ ಇದೆ. ಕ್ಯಾಸಿನೋದಲ್ಲಿ ಎಲ್ಲವೂ ಪಕ್ಕಾ ಲಕ್ ಮೇಲೆ ನಿಂತಿರುತ್ತೆ, ಆದರೆ ಶೇರ್ ಮಾರ್ಕೆಟ್ ನಿಂತಿರೋದು ಕಂಪನಿಗಳು ಹೇಗೆ ಕೆಲಸ ಮಾಡ್ತವೆ, ಅವು ಲಾಭ ಮಾಡ್ತಾವ ಇಲ್ವಾ ಅನ್ನೋದರ ಮೇಲೆ. ಇಲ್ಲಿ ನಮ್ಮ ಗುರಿ ಹಾಕಿದ ದುಡ್ಡನ್ನ ಡಬಲ್ ಮಾಡೋದಲ್ಲ, ಬದಲಿಗೆ ಒಂದು ದೊಡ್ಡ ಬಿಸ್ನೆಸ್ನಲ್ಲಿ ಪಾಲುದಾರರಾಗಿ ಅದರ ಬೆಳವಣಿಗೆಯ ಜೊತೆ ನಾವು ಬೆಳೆಯೋದು. ಅದಕ್ಕೆ ಇಲ್ಲಿ ಜೂಜುಕೋರನ ಮನಸ್ಥಿತಿ ಅಲ್ಲ, ಒಬ್ಬ ಮಾಲೀಕನ ಮನಸ್ಥಿತಿ ಬೇಕಾಗೋದು. ಹಾಗಾದ್ರೆ ಷೇರು ಅಂದ್ರೆ ಏನು? ತುಂಬಾನೇ ಸಿಂಪಲ್. ಒಂದು ಕಂಪನಿಯ ಒಂದೇ ಒಂದು ಷೇರನ್ನು ಕೊಂಡ್ಕೊಂಡ್ರೂ ಕೂಡ ಆ ಕ್ಷಣದಿಂದ ಆ ಕಂಪನಿಯಲ್ಲಿ ನಮಗೂ ಪಾಲು ಸಿಕ್ಕ ಹಾಗೆ. ಹೌದು, ಆ ಕಂಪನಿಯ ಅತೀ ಸಣ್ಣ ಭಾಗದ ಮಾಲೀಕರು ನಾವಾಗ್ತೀವಿ. ಬನ್ನಿ, ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಂದ್ಕೊಳ್ಳಿ, ನಮ್ಮ ಏರಿಯಾದಲ್ಲಿ ಒಂದು ಫೇಮಸ್ ಬಿರಿಯಾನಿ ಹೋಟೆಲ್ ಇದೆ. ಅದರ ಮಾಲೀಕರು ಹೊಸ ಬ್ರಾಂಚ್ ಶುರು ಮಾಡಕ್ಕೆ 10 ಲಕ್ಷ ರೂಪಾಯಿ ಹುಡುಕ್ತಾ ಇದ್ದಾರೆ. ಆಗ ಯಾರೋ ಒಬ್ಬರು ಬಂದು 1 ಲಕ್ಷ ರೂಪಾಯಿ ಕೊಡ್ತಾರೆ. ಈಗ ಆ ಹೊಸ ಬ್ರಾಂಚ್ನ 10% ಪಾಲನ್ನು ಅವರಿಗೆ ಕೊಡಲಾಗುತ್ತೆ. ಮುಂದೆ ಆ ಹೋಟೆಲ್ ಮಾಡುವ ಲಾಭದಲ್ಲಿ 10% ಅವ್ರದೇ. ಈ 10% ಪಾಲುದಾರಿಕೆ ಇದೆಯಲ್ಲ, ಅದೇ ಷೇರು. ಈಗ ಹೇಳಿ, ಇದು ಜೂಜಾಟದ ಥರ ಕಾಣಿಸ್ತಾ ಇದೆಯಾ? ಖಂಡಿತ ಇಲ್ಲ. ಇದು ಒಂದು ಪಕ್ಕಾ ಬಿಸ್ನೆಸ್ ಪಾಲುದಾರಿಕೆ. ಹಾಗಾದ್ರೆ ಎಲ್ಲವೂ ನಿಂತಿರೋದು ಅಲ್ಲಿ ನಮ್ಮ ಮನಸ್ಥಿತಿ ಮೇಲೆ. ನಾವೊಬ್ಬ ಮಾಲೀಕರ ಥರ ಯೋಚನೆ ಮಾಡ್ರೆ ಇದು ಒಂದು ಬಿಸ್ನೆಸ್. ಅದನ್ನ ಬಿಟ್ಟು ದಿನಾ ಬೆಲೆ ಏರುತ್ತಾ ಇಳಿಯುತ್ತಾ ಇರೋದನ್ನ ನೋಡಿ ಒಂದೇ ರಾತ್ರಿಯಲ್ಲೇ ಶ್ರೀಮಂತರಾಗೋ ಕನಸು ಕಂಡ್ರೆ ಆಗ ಅದು ಜೂಜಾಟ ಆಗ್ಬಿಡುತ್ತೆ. ನೆನ್ಪಿಡಿ, ಮಾರ್ಕೆಟ್ನಲ್ಲಿ ಜಾಸ್ತಿ ನಷ್ಟ ಆಗೋದೇ ಈ ಜೂಜಿನ ಮನಸ್ಥಿತಿಯಿಂದ. ಸರಿ, ಶೇರ್ ಮಾರ್ಕೆಟ್ ಜೂಜಲ್ಲ, ಬಿಸ್ನೆಸ್ ಅಂತ ಒಪ್ಕೊಳ್ಳೋಣ. ಆದರೆ ಕೆಲವರು ಹೇಳ್ತಾರೆ, ನಂಗ್ಯಾಕೆ ಬೇಕು ಈ ರಿಸ್ಕ್, ನನ್ ದುಡ್ಡು ಬ್ಯಾಂಕ್ನಲ್ಲೇ ಸೇಫ್ ಆಗಿದೆ ಅಂತ. ಆದ್ರೆ ಆ ಹಣಕ್ಕೆ ಕಣ್ಣಿಗೆ ಕಾಣದೇ ಇರೋ ಒಬ್ಬ ದೊಡ್ಡ ಶತ್ರು ಕಾಯ್ತಾ ಕೂತಿದ್ದಾನೆ. ನೋಡಿ, ಈ ನಂಬರ್ 7%. ಇದು ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ವಸ್ತುಗಳ ಬೆಲೆ ಏರುವ ಸರಾಸರಿ ದರ, ಅಂದ್ರೆ ಹಣದುಬ್ಬರ. ಇದರರ್ಥ ಪ್ರತಿ ವರ್ಷ ನಮ್ಮ ದುಡ್ಡಿನ ಬೆಲೆ ಅಂದ್ರೆ ಕೊಂಡುಕೊಳ್ಳುವ ಶಕ್ತಿ 7% ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಈ ಸಿಂಪಲ್ ಲೆಕ್ಕ ನೋಡಿ. ಯಾರಾದರೂ ಫಿಕ್ಸ್ಡ್ ಡೆಪಾಸಿಟಲ್ಲಿ ದುಡ್ಡಿಟ್ಟಿದ್ದಾರೆ ಅನ್ಕೊಳ್ಳಿ. ಬ್ಯಾಂಕ್ವರೆಗೆ ಸುಮಾರು 6% ಬಡ್ಡಿ ಕೊಡ್ಬೋದು. ಆದರೆ ಹೊರಗಡೆ ವಸ್ತುಗಳ ಬೆಲೆ 7% ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಮ್ಮ ದುಡ್ಡು ಬೆಳೆಯೋದಕ್ಕಿಂತ ವೇಗವಾಗಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಏನಾಯ್ತು? ಪ್ರತಿ ವರ್ಷ ನಮ್ಮ ದುಡ್ಡಿನ ನಿಜವಾದ ಮೌಲ್ಯ 1% ಕಡಿಮೆ ಆದ ಹಾಗಾಯಿತು. ಈ ಮಾತು ಕೇಳೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೆ ಇದೇ ನಿಜ. ಸುಮ್ಮನೆ ಇಟ್ಟಿರೋ ದುಡ್ಡು ಈ ಹಣದುಬ್ಬರ ಅನ್ನೋ ಕಾಣದ ಶತ್ರುವಿನಿಂದಾಗಿ ದಿನೇ ದಿನ ತನ್ನ ಮೌಲ್ಯವನ್ನ ಕಳ್ಕೊಳ್ತಲೇ ಇರುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಒಂದೇ ಒಂದು ದಾರಿ, ನಮ್ಮ ದುಡ್ಡನ್ನ ಹಣದುಬ್ಬರಕ್ಕಿಂತ ವೇಗವಾಗಿ ಬೆಳೆಸಬೇಕು. ಅದು ಹೇಗೆ ಸಾಧ್ಯ? ಬಿಸ್ನೆಸ್ಗಳಲ್ಲಿ ಪಾಲುದಾರರಾಗೋ ಮೂಲಕ. ಈ ಹಣದುಬ್ಬರವನ್ನು ಸೋಲಿಸೋಕ್ಕೆ ಇರೋ ಅತ್ಯುತ್ತಮ ಅಸ್ತ್ರ ಅಂದ್ರೆ ವ್ಯವಹಾರಗಳು. ಶೇರ್ ಮಾರ್ಕೆಟ್ ನಮ್ಗೆಲ್ಲರಿಗೂ ಆ ಅವಕಾಶವನ್ನೇ ಕೊಡೋದು. ಓಕೆ, ಶೇರ್ ಮಾರ್ಕೆಟ್ಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇಲ್ಲಿ 2 ಥರದ ಆಟಗಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದು ತುಂಬಾ ಜನ ಹೊಸಬರನ್ನ ಕನ್ಫ್ಯೂಸ್ ಮಾಡೋ ವಿಷಯ. ಈ ಹೋಲಿಕೆ ಇದೆಯಲ್ಲ, ಇದು ಪರ್ಫೆಕ್ಟ್ ಆಗಿ ಎಲ್ಲವನ್ನೂ ಹೇಳುತ್ತೆ. ಹೂಡಿಕೆ ಅಂದ್ರೆ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಇದ್ದ ಹಾಗೆ. ತಾಳ್ಮೆ ಬೇಕು, ದೂರದೃಷ್ಟಿ ಇರಬೇಕು, ನಿಧಾನವಾಗಿ ಒಂದು ದೊಡ್ಡ ಸ್ಕೋರ್ ಕಟ್ಟಬೇಕು. ಇಲ್ಲಿ ನಾವೊಬ್ಬ ಬಿಸ್ನೆಸ್ ಮಾಲೀಕರ ಥರ ಯೋಚಿಸ್ತೀವಿ. ಆದ್ರೆ ಟ್ರೇಡಿಂಗ್ ಅದು T20 ಮ್ಯಾಚ್ ಇದ್ದ ಹಾಗೆ. ಫಾಸ್ಟ್, ರಿಸ್ಕ್ ಮತ್ತು ಬೇಗ ಬೇಗ ರನ್ ಹೊಡೆಯೋ ಗುರಿ. ಇಲ್ಲಿ ನಾವು ಬೆಲೆ ಏರುತ್ತಾ ಇಳಿಯುತ್ತಾ ಇರೋದ್ರ ಮೇಲೆ ಬೆಟ್ ಮಾಡೋ ಆಟಗಾರರಾಗ್ತೀವಿ. ತುಂಬಾ ಜನ ಹೊಸಬ್ರು ಎಡವುದೇ ಇಲ್ಲಿ. ಅವರು ಬರೋದು ಟೆಸ್ಟ್ ಮ್ಯಾಚ್ ಆಡೋಕೆ ಅಂತ, ಆದ್ರೆ ಶುರು ಮಾಡೋದು T20 ಆಟ. ಅಂದ್ರೆ ದೀರ್ಘಕಾಲದ ಹೂಡಿಕೆ ಮಾಡೋಕೆ ಬಂದು ದಿನನಿತ್ಯದ ಟ್ರೇಡಿಂಗ್ ಮಾಡೋಕೆ ಹೋಗ್ತಾರೆ. ಆರಂಭಿಕ ಹಂತದಲ್ಲಿ ಯಾವಾಗ್ಲೂ ಟೆಸ್ಟ್ ಮ್ಯಾಚ್ ಆಡೋದೇ ಸೇಫ್, ಅಂದ್ರೆ ದೀರ್ಘಕಾಲದ ಹೂಡಿಕೆ ಮಾಡೋದು ಉತ್ತಮ. ಸರಿ, ಈಗ ನಾವು ಈ ಇಡೀ ಚರ್ಚೆಯ ಕೊನೆಯ ಆದ್ರೆ ಅಷ್ಟೇ ಪವರ್ಫುಲ್ ಆದ ಭಾಗಕ್ಕೆ ಬಂದಿದ್ದೀವಿ.
ತುಂಬಾ ವರ್ಷಗಳ ಕಾಲ ಒಬ್ಬ ಮಾಲೀಕನ ಮನಸ್ಥಿತಿಯಲ್ಲಿ ಇದ್ರೆ ಅದರ ನಿಜವಾದ ಫಲಿತಾಂಶ ಎಂಥದ್ದಿರಬಹುದು. ಬನ್ನಿ ನೋಡೋಣ. ಮತ್ತೆ ನೆನ್ಪು ಮಾಡ್ಕೊಳ್ಳಿ, ಒಂದು ಕ್ಯಾಸಿನೋದಲ್ಲಿ ಏನಾಗುತ್ತೆ? ಹಾಕಿದ 10,000 20,000 ಆಗ್ಬೋದು ಅಷ್ಟೇ. ಆದ್ರೆ ಅದು 0 ಆಗೋ ಚಾನ್ಸ್ ಅಷ್ಟೇ ಇರುತ್ತೆ. ಆದ್ರೆ ಶೇರ್ ಮಾರ್ಕೆಟ್ನಲ್ಲಿ ತಾಳ್ಮೆಯಿಂದ ಒಬ್ಬ ಮಾಲೀಕನ ತರ ಒಂದು ಒಳ್ಳೆ ಬಿಸ್ನೆಸ್ ಜೊತೆ ನಿಂತ್ರೆ ಏನಾಗ್ಬೋದು? ಇದು ಸುಳ್ಳಲ್ಲ, ಚೋಕ್ ಕೂಡ ಅಲ್ಲ, ಇದು ನಿಜವಾಗ್ಲೂ ಆಗಿರೋದು. 1980ರಲ್ಲಿ ಯಾರಾದ್ರೂ ವಿಪ್ರೋ ಕಂಪನಿಯಲ್ಲಿ ಕೇವಲ 10,000 ರೂಪಾಯಿ ಹೂಡಿಕೆ ಮಾಡಿ ಅದನ್ನ ಮರ್ತ್ಬಿಟ್ಟಿದ್ರೆ ಇವತ್ತು ಅದರ ಬೆಲೆ ಎಷ್ಟು ಗೊತ್ತಾ? ಸುಮಾರು 800 ಕೋಟಿ ರೂಪಾಯಿಗಳು. ಅಬ್ಬಬ್ಬಾ! ಇದೇ ನೋಡಿ ದೀರ್ಘಕಾಲದ ಮಾಲೀಕತ್ವದ ನಿಜವಾದ ಶಕ್ತಿ. ಈ ಮ್ಯಾಜಿಕ್ ಇದು ಹೇಗ್ ಸಾಧ್ಯ ಆಯಿತು? ಅದಕ್ಕೆ ಕಾರಣ ಕಾಂಪೌಂಡಿಂಗ್ ಅಂದ್ರೆ ಚಕ್ರಬಡ್ಡಿ. ಇದನ್ನ ಜಗತ್ತಿನ 8ನೇ ಅದ್ಭುತ ಅಂತ ಯಾಕೆ ಕರೀತಾರೆ ಅನ್ನೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇಲ್ಲಿ ನಾವು ಗಳಿಸಿದ ಲಾಭದ ಮೇಲೆ ಮತ್ತೆ ಲಾಭ ಬರುತ್ತೆ, ಆ ಲಾಭದ ಮೇಲೆ ಇನ್ನಷ್ಟು ಲಾಭ. ಸಮಯ ಕಳೆದಂತೆ ಇದೊಂದು ಸಣ್ಣ ಹಿಮದ ಉಂಡೆ ಬೆಟ್ಟದಿಂದ ಉರುಳುತ್ತಾ ದೊಡ್ಡದಾದ ಹಾಗೆ ಬೆಳೆಯುತ್ತಲೇ ಹೋಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಸಂಪತ್ತು ಸೃಷ್ಟಿಯಾಗೋದ್ರ ಹಿಂದಿಲೋ ದೊಡ್ಡ ಸೀಕ್ರೆಟ್ ಇದೆ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಕಷ್ಟಪಟ್ಟು ದುಡಿದ ಹಣದ ವಿಷಯದಲ್ಲಿ ನಾವು ಜೂಜುಕೋರರಾಗಿರೋದೋ ಅಥವಾ ಭಾರತದ ಅದ್ಭುತ ಕಂಪನಿಗಳಲ್ಲಿ ಪಾಲುದಾರರಾಗುವ ಒಬ್ಬ ಮಾಲೀಕನಾಗಿ ಆಲೋಚಿಸುವುದೋ ನಿರ್ಧಾರ ನಮ್ಮಡೆ ಬಿಟ್ಟಿದ್ದು.